ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲೇ ಯಾವ ರೀತಿ ಲಿಪ್ ಬಾಮ್ನ ರೆಡಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದು ತುಂಬ ನ್ಯಾಚುರಲ್ ಆಗಿ ಹಾಗೆ ನಿಮ್ಮ ಲಿಪ್ ಎಷ್ಟೇ ಬ್ಲ್ಯಾಕ್ ಇದ್ರೂ ಪಿಂಕ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಡೈಲಿ ಇದನ್ನು ಹಚ್ತಾ ಬರೋದ್ರಿಂದ ನಿಮ್ಮ ಲಿಪ್ಸ್ಟಿಕ್ ಇಡ್ತಾ ಕೆಲವೊಬ್ಬರಿಗೆ ಬ್ಲ್ಯಾಕ್ ಆಗಿರುತ್ತಲ್ಲ, ಅಂಥವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಚಾನಲ್ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡೋಣ ಬನ್ನಿ. ಇವಾಗ ಪಿಂಕ್ ಲಿಪ್ ಬಾಮ್ನ ಯಾವ ರೀತಿ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ, ಇದನ್ನು ನೀವು ಗ್ಯಾಸ್ ಸ್ಟವ್ ಮೇಲೂ ಕೂಡ ಮಾಡ್ಬೋದು. ಲೈಟಾಗಿ ಲೋ ಫ್ಲೇಮಲ್ಲಿ ಮಾಡುವಂಥದ್ದು ಇದು. ನಾನು ಈ ರೀತಿ ಫ್ಯಾನ್ಸಿ ಒಂದು ಇದರಲ್ಲಿ ಮಾಡ್ತಾಯಿದ್ದೀನಿ. ನೀವು ಇದರಲ್ಲಿ ಮಾಡೋದಾದರೆ ತುಂಬ ಟೈಮ್ ಹಿಡಿಯುತ್ತೆ, ಪೇಷನ್ಸ್ ಬೇಕು. ನಾನು ಇದಕ್ಕೆ ಬಿಸಿ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಗ ಆಗಲಿ ಅನ್ನೋಕ್ಕೋಸ್ಕರ. ಇದನ್ನು ಇದರಲ್ಲೇ ಮಾಡಬೇಕು ಅಂತೇನಿಲ್ಲ, ನೀವು ಮಾಮೂಲಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಮಾಡ್ಬೋದು. ನೋಡಿ, ನಾನು ರೆಡ್ ರೋಸ್ನ ತೊಗೊಂಡಿದ್ದೀನಿ, ಅದರ ಎಸ್ಲುಗಳು ಮಾತ್ರ ತೊಗೊಂಡಿದ್ದೀನಿ. ಇದರ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ನಿಮ್ಮ ತುಟಿನೂ ಕೂಡ ಸಖತ್ ಸಾಫ್ಟ್ ಮಾಡುತ್ತೆ. ಇದು ಬಿಸಿ ಆಗ್ತಾ ಅದು ಕಲರ್ ಬಿಟ್ಕೊಳ್ಳುತ್ತೆ. ಅದರಲ್ಲಿ ನಾನು ಬೀಟ್ರೂಟ್ ಚೂರು ಕೂಡ ಹಾಕಿದ್ದೀನಿ. ನೋಡಿ, ಮತ್ತೆ ಇನ್ನು ಸ್ವಲ್ಪ ಸೇರಿಸ್ತೀನಿ. ಬೀಟ್ರೂಟ್ನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದು ಕೂಡ ಯಾವ ರೀತಿ ಕಲರ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿದ್ದೇ ಇರುತ್ತೆ, ಇದು ಹೇಳಬೇಕಂತಿಲ್ಲ. ನೋಡಿ, ಬಿಸಿ ಆಗಿದೆ. ನಾನು ಇದರಲ್ಲಿ ಮಾಡಿ ತೋರಿಸೋಕ್ಕೋಸ್ಕರ ನಿಮಗೆ ಬಿಸಿ ನೀರನ್ನೇ ಆ್ಯಡ್ ಮಾಡಿದ್ದೆ ಬೇಗ ಆಗಲಿ ಅಂತ. ನೋಡಿ ಎಷ್ಟು ಕಲರ್ ಬಂದಿದೆ, ರೆಡ್ ರೋಸ್ ಪ್ಲಸ್ ಬೀಟ್ರೂಟ್ ಕಲರ್ ಸೇರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ. ಇದನ್ನು ನಾನು ಬೇರೆ ಬೌಲಲ್ಲಿ ತೆಗಿತಾ ಇದ್ದೀನಿ. ಸೋಸ್ಕೋಬೋದು ಡೈರೆಕ್ಟಾಗಿ, ಇದರಲ್ಲೇನು ಸೋಸ್ಕೋಬೇಕು ಅನ್ನೋವಷ್ಟೇನು ಚಿಕ್ಕದೇನಿರಲ್ಲ, ಅದಕ್ಕೋಸ್ಕರ ನಾನು ಸ್ಪೂನಲ್ಲೇ ತೆಗಿತಾ ಇದ್ದೀನಿ. ಕೆಲವೊಬ್ಬರಿಗೆ ಲಿಪ್ ಬಾಮ್ ಹಚ್ಚೋದ್ರಿಂದ, ಲಿಪ್ಸ್ಟಿಕ್ ಹಚ್ಚೋದ್ರಿಂದ ಸೈಡ್ ಎಫೆಕ್ಟ್ಸ್ ಇದ್ದವರು, ಇಲ್ಲ ರೆಗ್ಯುಲರ್ ಆಗಿ ಮನೇಲೇ ಯಾಕೆ ಕೆಮಿಕಲ್ ಇರೋದನ್ನ ಹಚ್ಚಬೇಕು ಅಲ್ವಾ, ಅದಕ್ಕೋಸ್ಕರ ಮನೇಲೇ ಈ ರೀತಿ ರೆಡಿ ಮಾಡ್ಕೋಬೋದು. ನೋಡಿ, ಇವಾಗ ನಾನು ತೆಗೆದಿಟ್ಕೊಂಡಿದ್ನಲ್ಲ ಆ ನೀರನ್ನು ಮತ್ತೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಇದಕ್ಕೆ ನಾನು ರೋಸ್ ವಾಟರ್ ಹಾಕಿದ್ದೀನಿ, ಹಾಗೆ ವೆಸ್ಲಿನ್ ಸ್ವಲ್ಪ ಜಾಸ್ತಿನೇ ಹಾಕಿ, ನಾನು 1 ಸ್ಪೂನಲ್ಲ ಜಾಸ್ತಿನೇ ಸೇರಿಸಿದ್ದೀನಿ. ಇದರಲ್ಲಿ ಹೈಡ್ ಆಗಿದೆ. ವೆಸ್ಲಿನ್ನು ಸ್ವಲ್ಪ ಜಾಸ್ತಿ ಇರಬೇಕು, ಅದು ತಿಕ್ಕಾಗಬೇಕಲ್ವ. ಒಂದು 4 ಸ್ಪೂನ್ ಇದ್ದರೆ ಸಾಕು. 4 ಸ್ಪೂನ್ ವೆಸ್ಲಿನ್ ಹಾಕ್ಬಿಟ್ಟು 1 ಸ್ಪೂನಷ್ಟು ಅಲೋವೆರಾ ಜೆಲ್ಲು. ನಿಮಗೆ ತುಟಿಗೆ ಏನು ಕೆಲವೊಬ್ಬರಿಗೆ ಅಲೋವೆರಾ ಜೆಲ್ ಆಗಲ್ಲ, ಸೈಡ್ ಎಫೆಕ್ಟ್ ಆಗುತ್ತೆ, ಏನೋ ತುರ್ಕೆ ಈ ರೀತಿ ಬರುತ್ತೆ, ಅಂಥವ್ರಿದ್ದರೂ ಹಾಕಬೇಡಿ. ಅಲೋವೆರಾ ಜೆಲ್ 1 ಸ್ಪೂನು, ರೋಸ್ ವಾಟರ್ 1 ಸ್ಪೂನಷ್ಟು, ಹಾಗೆ 4 ಸ್ಪೂನು ವೆಸ್ಲಿನ್ನ ಹಾಕಿದ್ದೀನಿ ನಾನು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ, ಗಟ್ಟಿ ಆಗುತ್ತೆ. ವೆಸ್ಲಿನ್ ಎಲ್ಲ ಕರಗಿಬಿಟ್ಟು ಎಷ್ಟು ತಿಕ್ಕಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಆಗಬೇಕು. ಅಷ್ಟೊತ್ತು ಚೆನ್ನಾಗಿ ಕುದಿಸಿ. ನಾನು ಯಾಕೆ ಇದರಲ್ಲಿ ಮಾಡಿದ್ದೀನಿ ಅಂದರೆ ತಳ ಹಿಡಿಯಲ್ಲ, ನಾನು ಮಾಡ್ತಾ ಇರೋದು ಸ್ವಲ್ಪ ಅಲ್ವಾ, ತಳ ಹಿಡಿಬಾರ್ದು ಅನ್ನೋಕ್ಕೋಸ್ಕರ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮ್ಮ ಹತ್ರ ತಳ ಹಿಡಿದೇ ಇರೋವಂಥ ಏನಾದರೂ ಪಾತ್ರೆ, ನಾನ್ ಸ್ಟಿಕ್ ಪಾತ್ರೆ ಚಿಕ್ಕದೇನಾದರೂ ಇದ್ದರೆ ಅದರಲ್ಲಿ ಮಾಡ್ಕೋಬೋದು. ನೋಡಿ, ಒಂದು ಸ್ವಲ್ಪನೂ ತಳ ಹಿಡಿಯಲ್ಲ, ಇದರಲ್ಲಿ ಪಕ್ಕ 100% ಆಗಿ ಯಾವ ರೀತಿ ಲಿಪ್ ಬಾಮ್ ಹೆಂಗಿರುತ್ತೆ ಅದೇ ರೀತಿ ಬಂದಿದೆ. ಯಾಕಂದರೆ ಒಂದು ಸ್ವಲ್ಪನೂ ತಳ ಹಿಡ್ದಿಲ್ಲ. ನಾನು ಇದಕ್ಕೆ 2 ಕ್ಯಾಂಡಲನ್ನು ಉರಿಸಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡಿ, 2 ರಿಂದ 3 ಅವರ್ ಇಟ್ಟರೆ ಸಾಕು. ಇದಂತೂ 100% ಚೆನ್ನಾಗಿ ಬಂದಿದೆ, ಅದಕ್ಕೋಸ್ಕರ 2 ಅವರ್ ಇಟ್ಟರೆ ಸಾಕು. 2 ಅವರು ಜಾಸ್ತಿ ಆಗಿಬಿಡುತ್ತೆ. ಓಕೆ, 2 ಅವರ್ ಇಟ್ಟರೂ ಪ್ರಾಬ್ಲಮ್ ಇಲ್ಲ. ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಜೂಮ್ ಆಗಿಬಿಟ್ಟಿದೆ, ನಿಮಗೆ ಗೊತ್ತಾಗಿಲ್ಲ ಅಂದರೆ ಸಾರಿ. ಸಖತ್ ಜೂಮ್ ಆಗಿದೆ, ವಿಡಿಯೋ ಮಾಡಿದ್ದು ಕರೆಕ್ಟ್ ಆಗಿರಲಿಲ್ಲ. ನೋಡಿ, ಇವಾಗ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು 2 ಅವರ್ ಅಷ್ಟೇ, 2 ಅವರ್ ಒಳಗೆ 1.5 ಅವರ್ ಇಟ್ಟಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ಸಖತ್ತು. ಇದು ಏನಿಲ್ಲ ಅಂದರೆ 2-3 ತಿಂಗಳು ಯೂಸ್ ಮಾಡ್ಬೋದು. ಬಟ್ ಒಂದು ಅಂದರೆ ಇದು ಫ್ರಿಜ್ಜಲ್ಲೇ ಇಟ್ಟು ಯೂಸ್ ಮಾಡಬೇಕಾಗುತ್ತೆ.
ಹಾಗೇ ಇಟ್ಟರೆ ಒಂದು 2 ವಾರ ಇಡ್ಬೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಎಷ್ಟು ಜಲ್ಲಿ ಜಲ್ಲಿ ಥರ ನ್ಯಾಚುರಲ್ ಆಗಿ ಬಂದಿದೆ ಇದು. ಇದಕ್ಕೆ ಹನಿ ಕೂಡ ಸೇರಿಸ್ಬೋದು. ಅಲೋವೆರಾ ಜೆಲ್ ಯಾರಿಗಾಗಲ್ಲ ಅವರು ಹನಿನ ಸೇರಿಸ್ಕೊಳ್ಳಿ. ಹಾಗೆ ಈ ಪುಟ್ಟದಾದ ಬೆಸ್ಟ್ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ. ಮತ್ತು ಇದು ಖಾಲಿ ಆದಮೇಲೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಸೇಮ್ ವಿಡಿಯೋ. ಯಾಕಂದರೆ ಮತ್ತು ಒಂದೇ ಸರಿ ಜಾಸ್ತಿ ರೆಡಿ ಮಾಡಿ ಇಟ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಈ ವಿಡಿಯೋದಲ್ಲಿ ಏನಾದರೂ ಕ್ಲಾರಿಟಿ ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ. ಹಾಗೆ ನೆಕ್ಸ್ಟ್ ವಿಡಿಯೋ ಮತ್ತೆ ಬೇರೆ ಲಿಪ್ ಬಾಮ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಬಾಯ್.